ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ. ಏನಂದರೆ ಮೇಡಮ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರಾ C20 ಸಿಲೆಬಸ್ದು, ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಒರಿಜಿನಲ್ ಯಾವಾಗ ಕೊಡ್ತಾರ ಅಂತ ನೀವು ಕೇಳ್ತಾ ಇದ್ರಿ. ಸೊ ಯಾರು ಇನ್ನೂ ತನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡಿಲ್ಲ, ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಅವರಿಗೆ ಈ ವಿಡಿಯೋದಲ್ಲಿ ನಾನು ಯಾವಾಗ ಸಿಗುತ್ತೆ ಅಂತಂತ ಹೇಳಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಈ ಸರ್ಕ್ಯುಲರ್ ಪ್ರಕಾರ, ಸರ್ಕ್ಯುಲರ್ ಡೇಟೆಡ್ 10/3/2026 ಪ್ರಕಾರ C20 ಸಿಲೆಬಸ್ದು ಡಿಪ್ಲೊಮಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಒರಿಜಿನಲ್ ಯಾವಾಗ ಕೊಡ್ತಾರ ನಿಮ್ಮ ಕಾಲೇಜಿಗೆ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಾಲೇಜಿಗೆ ಮೇಲೆ ಬೆಂಗಳೂರು DT ಬೋರ್ಡ್ಲಿಂದ ನಿಮ್ಮ ಕಾಲೇಜಿಗೆ ಯಾವಾಗ ಬರ್ತಾವಂತ ಹೇಳಿ ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ನೋಡಲೇ. ಸೊ ಇಟ್ ಈಸ್ ಮೆನ್ಷನ್ಡ್ ಹಿಯರ್, ಇದು ಕಾಲೇಜ್ ಕೋಡ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 101 ಕಾಲೇಜ್ ಕೋಡ್ದು, 121 ಅದು ಹಿಂಗಿಲ್ಲ, ಬೇರೆ ಬೇರೆ ಕಾಲೇಜ್ ಕೋಡ್ ಇರ್ತಾವಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ 121 ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್ ಕಾಲೇಜದ ಕೋಡ್ ಅದು, ಮತ್ತು 171 ಇದೆಲ್ಲ ಅದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಕೋ ಎಜುಕೇಷನ್ ಕಾಲೇಜ್ದು ಕೋಡ್ ಅದು. ಸೊ ಆ ರೀತಿ ನಿಮ್ಮ ಕಾಲೇಜಿನ ಕೋಡ್ ಏನಿದೆ ನೋಡ್ರಿ. ಸೊ ಅಷ್ಟೇ, ಅದೇ ಅಲ್ಲದೆ 113 ಅಂತ ಬರ್ತದಲ್ಲ, ಅದು ಬೆಳಗಾವಿ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕೋಡ್. ಸೊ ಕೋಡ್ ಎಲ್ಲಿ ಕೊಟ್ಟಿದ್ದಾರೆ, ಸೊ ನಿಮ್ಮ ಕಾಲೇಜಿನ ಕೋಡ್ ಪ್ರಕಾರ ಯಾವ ಡೇಟಿಗೆ ನಿಮ್ಮ ಕಾಲೇಜಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಒರಿಜಿನಲ್ ಯಾವಾಗ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ, ಡೇಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಡೇಟ್ ಪ್ರಕಾರ ನೀವು ಏನು ಮಾಡಬೇಕಂದ್ರೆ ಡೇಟ್ ಮೆನ್ಷನ್ ಮಾಡ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ. ಈ ಡೇಟ್ ಬಿಟ್ಟು ನೆಕ್ಸ್ಟ್ ಒಂದು ವೀಕ್ ಆದಮೇಲೆ ನೀವು ನಿಮ್ಮ ಕಾಲೇಜಿಗೆ ಹೋಗಿ ಭೇಟಿ ಆದರೆ ಅವ್ರು ನಿಮಗೆ ಬಂದಿದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಬಂದಿದ್ರೆ ನಿಮಗೆ ಕೊಡ್ತಾರೆ. ಸೊ ಯಾವುದಕ್ಕೂ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಂಡು ನಿಮ್ಮ ಕಾಲೇಜಿಗೆ ಹೋಗಿ ಭೇಟಿ ಆದರೆ ಸೊ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟೂ ಸಿಗ್ತೈತಿ. ಸೊ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ನಿಮ್ಮ ಕಾಲೇಜಿಗೆ ಹೋಗ್ರಿ. ಸೊ ಜಸ್ಟ್ ನಾನು ಲಿಸ್ಟ್ ತೋರಿಸ್ನಿಲ್ಲ, ಡೇಟ್ ಜಸ್ಟ್ ನೋಟ್ ಮಾಡ್ಕೊಡ್ರಿ ಸ್ಟಾರ್ಟಿಂಗ್ಲಿಂದ. ಸೊ ಇದು ಕಾಲೇಜ್ ಕೋಡ್, ನಿಮ್ಮ ಕಾಲೇಜ್ ಕೋಡ್ ನೋಟ್ ಮಾಡ್ಕೊಡ್ರಿ, ಇದು ಕಾಲೇಜ್ ಕೋಡ್. ಆಮೇಲೆ ಇದು ಡೇಟ್ ಯಾವಾಗ ನಿಮ್ಮ ಕಾಲೇಜಿಗೆ ಬರ್ತೈತಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವಾಗ ಬರ್ತಾವೆ ಒರಿಜಿನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಲೋಲಿ ನಾನು ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೋಟ್ ಮಾಡ್ಕೊಡ್ರಿ. ಕಾಲೇಜ್ ಕೋಡ್ ಜೊತೆಗೆ ಯಾವಾಗ ನಿಮ್ಮ ಕಾಲೇಜಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಬರ್ತಾವಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಕಾಲೇಜಿನ ಆಫೀಸ್ನಲ್ಲಿ ಹೋಗಿ ಭೇಟಿ ಆದರೆ ಅವರು ನಿಮಗೆ ಮಾಹಿತಿನ ಕೊಡ್ತಾರೆ. ಬಟ್ ಈ ಡೇಟ್ ಮುಗಿದಾದಮೇಲೆ 1 ವೀಕ್ ಆದಮೇಲೆ ನೀವು ಹೋದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಡಿಪ್ಲೊಮಾ ಸರ್ಟಿಫಿಕೇಟು ಸಿಗ್ತೈತಿ ಅಂತಂತ ಹೇಳಿ ನಾನು ನಿಮ್ಗೆ ಹೇಳ್ಬಹುದು. ಓಕೆ, ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದೆ. ಭಾಳಷ್ಟು ಜನರು ಕೇಳ್ತಾ ಇದ್ರಿ, ನಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಮತ್ತು ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಒರಿಜಿನಲ್ ಸಿಕ್ಕಿಲ್ಲ ಅಂತಂತ ಕೇಳ್ತಾ ಇದ್ರಿ. ಜಾಬಿಗೆ ಅಪ್ಲೈ ಮಾಡೋರು, ಪ್ರಮೋಷನ್ಗೆ ವೆಯ್ಟ್ ಮಾಡ್ತಾ ಇರೋರು, ಅವರಿಗೆಲ್ಲ ಇದು ಹೆಲ್ಪ್ ಆಗ್ತೈತಿ. ಸೊ ಜಸ್ಟ್ ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಮೊದಲೇ ಮಾಹಿತಿ ತೊಗೊಂಡು ನೀವು ನಿಮ್ಮ ಕಾಲೇಜಿಗೆ ವಿಸಿಟ್ ಮಾಡಿರಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.